ವೆಲ್ಕಮ್ ಬ್ಯಾಕ್ ಐಶುಮನ್ ಯೂಟ್ಯೂಬ್ ಚಾನಲ್. ಸೊ ಏನು ವಾಯ್ಸ್ ಹಾಳಾಗಿದೆ ಅಂತ ನೋಡ್ತಾ ಇದ್ದೀರಾ. ಸೊ ಹೌದು, ವಾಯ್ಸ್ ಹಾಳಾಗಿದೆ. ಸೊ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗಿದೆ, ಕೂರಕ್ಕಾಗ್ತಿಲ್ಲ. ಸೊ ಇವಾಗ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲಮ್ಮ. ಹಾಸ್ಪಿಟ್ಲಿಗೆ ನಾನು ಹೋಗಿದ್ದು ಚೆಕ್ ಮಾಡಿಸ್ಕೊಂಬರ್ತೀನಿ. ಲಡ್ಡು ಆಂಟಿ ಮನೇಲಿ ಇರ್ತಾನೆ. ಅಮ್ಮಂಗೆ ಆಗಲ್ಲಲ್ಲಮ್ಮ, ಹೊಟ್ಟೆ ನೋಡು ಪಾಪ. ಏನಂತ ಇತ್ತು ಪಾಪ? ಪಾಪ ತೋರಿಸ್ಕೊಬರ್ತೀನಿ ಪಾಪನ. ಪಾಪನ ಮಾತಾಡಿ ಸಾಯಿ ಪಾಪ ಪಾಪ. ಸೊ ನೋಡೋಣ, ಸ್ಕ್ಯಾನಿಂಗ್ ನೈಟ್ ಹೋಗ್ತಾರೋ ಇಲ್ಲ ಅಂದರೆ ಲೈಕ್ ನಾಳೆನೇ ಹೋಗಿ ತೋರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಭಯ ಆಗ್ತದೆ. ಸ್ವಲ್ಪ ಲೈಕ್ ಸೀಮಂತ ಆದಮೇಲೆ ಏನೋ ಗೊತ್ತಿಲ್ಲ, ಎಲ್ಲರೂ ಬಿದ್ದೋಗಿದ್ದೇವೆ. ಮದುಗೂ ಪಾಪ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಸೊ ಇವಾಗ ಬೇಗ ಹೋಗಿ ಬೇಗ ತೋರಿಸ್ಕೊಂಡು ಬಂದರೆ ಲೈಕ್ ನೆಕ್ಸ್ಟ್ ನಾನು ಇವತ್ತಿಂದ ಬೇರೆ ಹಾಸ್ಪಿಟಲ್ಗೆ, ಲೈಕ್ ಚಿಕ್ಕ ಹಾಸ್ಪಿಟ್ಲಿಂದ ಲೈಕ್ ಇವಾಗ ನನ್ನ ಡೆಲಿವರಿ ಆಗುತ್ತಲ್ಲ ಆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಆ ಹಾಸ್ಪಿಟಲ್ಗೆ ಹೋಗಿ ಸೊ ಅಲ್ಲಿ ಹೆಂಗಿದೆ, ಅಲ್ಲಿ ಯಾವ ಥರ ಇರುತ್ತೆ ಸೊ ತೋರಿಸ್ತೀನಿ ನಿಮಗೂ ಕೂಡ. ಸೊ ನನಗೆ ಎಷ್ಟು ವೀಡಿಯೋ ಆಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಬರ್ತೀನಿ 7 ಮಂತ್ಸ್ದು. ನನಗೆ ಗೊತ್ತಿಲ್ಲ ಅಲ್ಲಿ ಬಿಡ್ತಾರೋ ಬಿಡಲ್ವೋ ಅಂತ. ಗೊತ್ತಿರೋರು ಇದ್ದಾರೆ, ಬಟ್ ಸ್ಟಿಲ್ ಗೊತ್ತಿಲ್ಲ ನನಗೆ ಹೆಂಗೆ ಬಿಡ್ತಾರೆ ಅಂತ. ಸೊ ನೋಡೋಣ, ಲೆಟ್ಸ್ ಗೋ. 10:30ಗೆ ಹೋಗ್ತೀನಿ. ನೋಡೋಣ, ಭಯ ಆಗ್ತಾ ಇದೆ ಅಲ್ಲಮ್ಮ. ನಾವು ತಿಂಕೊಂಡು ನೋಡ್ಬೇಕು, ಟೈಮ್ ಆಗ್ಬಿಡುತ್ತೆ. ಇವಾಗೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೋಗೋಷ್ಟೊತ್ತಿಗೆ 10:30 ಆಗುತ್ತೆ. ಆಮೇಲೆ ಲಾಲ ಕುಡಿಯಲ್ವ ನೀವು? ಹಾಯ್ ಮಾಡಿ ಎಲ್ರಿಗೂ, ಹಾಯ್ ಮಾಡೇ. ಸೊ ಇವಾಗ ಏನು ಕೆಲಸ ಮಾಡಿಲ್ಲ, ನಾನು ಹೋಗಬೇಕು. ಸೊ ಬಾಯ್. ಇವಾಗ ನಾನು ಹಾಸ್ಪಿಟಲ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ, ಹೋಗಬೇಕು. ಯಾಕೆ ಈ ಥರ ಡ್ರೆಸ್ ಮಾಡ್ಕೋಗ್ತಿದ್ದೆ? ನನ್ನ ಮಗ ಕಂಡುಹಿಡಿದ್ಬಿಡ್ತಾನಮ್ಮ ಎಲ್ಲಿ ಹೋಗ್ತಿದ್ದೆ ನಾನು ಬರ್ತೀನಿ ಅಂತ. ಸೊ ಇವಾಗ ಹೊರಡೋ ಸಮಯ. ನಾನೇನೂ ಹಾಕಿಲ್ಲ, ಫೇಸ್ಗೆ ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಾಕಿ ಬಿಟ್ಟಿದ್ದೀನಿ. ಲೆಟ್ಸ್ ಗೋ. ಯಾವ ಹಾಸ್ಪಿಟಲ್ಗೆ ಹೋಗ್ತೀನಿ, ಹೆಂಗಿರುತ್ತೆ ಅಲ್ಲಿ ಇವಾಗ ಫಸ್ಟ್ ಡೇ. ಅಂದರೆ ನಾನು ಬ್ಲಡ್ಡುದ್ರಲ್ಲಿ ಹೋಗಿದ್ದೆ, ಸ್ಟಿಲ್ ಇದು ಈ ಪಾಪುಗೆ ಫಸ್ಟ್ ವಿಸಿಟು ಹಾಸ್ಪಿಟಲು. ನೋಡೋಣ, ಲೆಟ್ಸ್ ಗೋ. ಇವಾಗ ಹಾಸ್ಪಿಟಲಿಗೆ ಬಂದೆ, ಚೆಕಪ್ ಎಲ್ಲ ಮಾಡಿಸಿ NST ಮಾಡೋಕ್ಕೆ ಹೋಗ್ತಿದ್ವಾ? NST. ಸೊ ಪಾಪ ಇವರಿಂದನೇ ಬೇಗ ಆಗ್ತಾರದು, ಖುಷಿ ಆಯಿತು. ಇವಾಗ ಒಳಗಡೆ ಬಂದ್ವಿ. ಸೊ NST ಮಾಡ್ತಾರೆ ಇವಾಗ. ಲೈಕ್ ಅಕ್ಕ ತೆಗೀರಿ ಅಂತ ಅನ್ಸುತ್ತೆ, ಅಷ್ಟು ಪ್ರೀತಿ ಕೊಡ್ತಿರಲ್ಲ, ಖುಷಿ ಆಗುತ್ತೆ. ಖುಷಿ ಆಯ್ತಾ ನಾವಿಲ್ಲಿಗೆ ಬಂದಿದ್ದು? ತುಂಬ ಖುಷಿ ಆಯಿತು. ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ನಿಮಗೆ ಆರಾಮಾಗಿ ಹೆರಿಗೆ ಆಗಲಿ, ಚೆನ್ನಾಗಿ ಎಲ್ಲ ತಾಯಿ ಮಗುನ ಚೆನ್ನಾಗಿ ಕಳಿಸ್ತೀವಿ ನಾವು ನಮ್ಮ ಆಸ್ಪತ್ರೆಯಿಂದ ಆರಾಮಾಗಿ. ಫಸ್ಟ್ ಡೆಲಿವರಿ ನಿಜಕ್ಕೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನಾರ್ಮಲ್ ಡೆಲಿವರಿ ನನಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ಇದೇ ಹಾಸ್ಪಿಟ್ಲಿಗೆ ಬರಬೇಕು ಅಂತ. ಸೆಕೆಂಡ್ ಪಾಪಗೆ ಇದೇ ಹಾಸ್ಪಿಟ್ಲಿಗೆ ಬಂದಿರೋದು. ಅದಕ್ಕೆ ಕಾರಣ ಜಾನು ಅವರಲ್ಲಿದ್ದಾರೆ. ಹಾಯ್ ಮಾಡಿ. ಹಾಯ್. ಇದು ನನ್ನ ಬ್ಲಾಗಲ್ಲೆಲ್ಲ ಬರುತ್ತೆ, ಓಕೆನಾ? ಓಕೆ. ಸೊ ತುಂಬ ಖುಷಿ. ಹಾಯ್, ನಾವಿವಾಗ 7 ಮಂತ್ ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀವಿ. ಸೊ ನಮ್ಮ ಯಜಮಾನ್ರಿಂದ ಪಾಪ ಅದೇ ಹಾಸ್ಪಿಟ್ಲ್ ಸ್ಕ್ಯಾನಿಂಗ್ ಬರ್ಸ್ಕೊಂಡಿದೀನಿ. ಸೊ ಎಲ್ಲಾದ್ರೂ ಮಾಡಿಸ್ಬೋದು. ಅಲ್ಲ ಇಲ್ಲ, ಆಲ್ಮೋಸ್ಟ್ 7 ನನ್ನ ಜೊತೆ ಇರ್ತೀಯಲ್ಲ, ನನಗೊಂದು ಖುಷಿ. ಸ್ಕ್ಯಾನಿಂಗ್ ಎಲ್ಲ ನೋಡ್ಬೇಕು, ಅದನ್ನೆಲ್ಲ ತಿಳ್ಕೊಬೇಕು ಅನ್ನೋದೊಂದು ಅಷ್ಟೇನೆ ಖುಷಿ ಆಗುತ್ತೆ ನಿಮ್ಗೆ. ಸರಿ ಆಯ್ತು. ಸರಿ 7:15 ಆಯಿತು. ಬೇಗ ಹೋಗಿ ಸ್ಕ್ಯಾನಿಂಗ್ ಏನೇನಾಗುತ್ತೆ ಮಾಡ್ಕೋತೀವಿ. ಈಗ ಇಲ್ಲಿಂದ ಸ್ವಲ್ಪ ಭಯ ಇದೆ. 7 ಮಂತ್ ಸ್ಕ್ಯಾನಿಂಗು ಏನಾಗುತ್ತೋ ಏನೋ ಅಂತ ಗೊತ್ತಿಲ್ಲ. ಸೊ ಬ್ಯಾಗ್ ಎತ್ಕೊಂಡು ಹೊರಡ್ತಾ ಇದ್ದೀನಿ. ಬನ್ನಿ, ಸ್ಕ್ಯಾನಿಂಗಲ್ಲಿ ಏನೇನು ಹೇಳ್ತಾರೆ ಅಂತ ಬಂದು ನಾನು ನಿಮ್ಗೆ ಹೇಳ್ತೀನಿ, ಹೆಂಗಿತ್ತು, ಯಾವ ಥರ ಇತ್ತು ಅಂತ. ಸೊ ಈ ಸತಿ ನಾನು 3D ಮಾಡ್ಸೋಣ ಅನ್ಕೋತಾ ಇದ್ದೀನಿ. ಬಟ್ ನನಗೆ ಗೊತ್ತಿಲ್ಲ ಯಾವ ಥರ ಹೆಂಗೆ ಮಾಡ್ತಾರೆ ಅಂತ. ಅವರು ಮೇ ಬಿ 5 ಮಂತ್ಸಿಗೆ ಮಾಡ್ತೀನಿ ಅಂದಿದ್ರು, ನನಗೆ ಗೊತ್ತಿಲ್ಲ. ಲೆಟ್ಸ್ ಲೈಟ್ ಆಫ್ ಮಾಡಿ ಹೊರಡೋಣ. ಸೊ ಹಾಯ್, ಹೊರಟ್ವಿ. ಈಗ ಟೈಮ್ ಎಷ್ಟು? ಇದು ರಾಂಗ್ ತೋರಿಸ್ತೈತೆ, 7:15 ಆಗೈತೆ. ಸೊ 7 ಮಂತ್ಸ್ ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್ ಅಂತ ಬೇಜಾರು ಮಾತಾಡೋದು ಕಲ್ತ್ಬಿಟ್ಟ ಅವ್ನು ಲಡ್ಡು. ಏನೋ ಒಂಥರ ಭಯ ಎಲ್ಲ ಸ್ಕ್ಯಾನಿಂಗಲ್ಲೂ ಹೋದಾಗ್ಲೂ. ಗೊತ್ತಿಲ್ಲ ಯಾವ ಥರ ರಿಪೋರ್ಟ್ ಬರುತ್ತೆ, ಹೆಂಗಿರುತ್ತೆ ಬೇಬಿ. ನಾನು ಏನೋ ಅಂದರೆ ಬೇಬಿ ವೇಟ್ ನೋಡಿಲ್ಲ 5 ಮಂತ್ಸಲ್ಲಿ. ಸೊ ಈ ಸತಿ ಹೋದಾಗ ಬೇಬಿ ಹಾರ್ಟ್ ಬೀಟು, ಬೇಬಿ ವೇಟ್ ಎಷ್ಟಿದೆ ಅದನ್ನೆಲ್ಲ ಹೇಳ್ತೀನಿ ನಿಮಗೆ. ಸೊ ನಿಮಗೂ ಯೂಸ್ ಆಗುತ್ತೆ. ಸೊ ನೋಡೋಣ, ಹೋಗೋಣ ಹಾಸ್ಪಿಟ್ಲಿಗೆ. ಹೋಗಿ 7 ವರ್ಷ ಡಾಕ್ಟ್ರು ಬಂದಿರ್ತಾರೆ, ಒಂದು 3-4 ಜನ. ಇವಾಗ ಏನು ನಾರ್ಮಲ್ ಅಲ್ವಾ, 3-4 ಜನ ಇರ್ತಾರೆ. ಇವತ್ತು ಮಂಗಳವಾರ. ನೋಡೋಣ, ಮಂಗಳವಾರ ಅಲ್ಲಮ್ಮ, ಮಂಗಳವಾರ ಡೇ.
ಹಾಯ್. ಸೊ ನೋಡೋಣ ಹೇಗೆ ಅನ್ನಿಸ್ತಾ ಇದೆ. ಎಕ್ಸೈಟ್ಮೆಂಟ್ ಎಲ್ಲ ಬರ್ತಾನೆ ಅಲ್ಲ ಮೇ ಬಿ ಇನ್ನೊಂದು 1.5 ತಿಂಗಳಲ್ಲಿ ಬೇಬಿ ಆಗ್ಬೋದು ಅಂತ ಹೇಳಿದಾರೆ. ಹೆಂಗ ಅನಿಸುತ್ತೆ? ಖುಷಿ ಆಗುತ್ತೆ. ಹೆಂಗಂದ್ರೆ ಸೊ ನಂದು ಡೇಟ್ ವೇರಿಯೇಷನ್ ಆಗಿರೋದ್ರಿಂದ ಸೊ ಈ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ ಸೊ ಯಾವ ಡೇಟು ಏನು ಅಂತ. ಬಟ್ ನನಗೆ ಡಾಕ್ಟರ್ ಹೇಳಿದ್ದಾರೆ ಬೇಗನೆ ಆಗ್ಬಿಡುತ್ತೆ ನಿಮಗೆ, ಅಂದರೆ ಡೇಟ್ ವೇರಿಯೇಷನ್ ಇದೆ. ಆಲ್ರೆಡಿ 30 ವೀಕ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ನನಗೆ ಅದೇ ಕನ್ಫ್ಯೂಷನ್ ಆಗ್ತಾ ಇದೆ. ಮೇ ಬಿ ನನಗನ್ಸೋ ಪ್ರಕಾರ ಆಗಸ್ಟ್ ಎಂಡ್ ವೀಕ್ ಇಲ್ಲಾಂದರೆ ಅಕ್ಟೋಬರ್ ಫಸ್ಟ್ ವೀಕಲ್ಲೇ ಆಗ್ಬಿಡುತ್ತೆ ಅಂತ ನನ್ನ ಮನ್ಸಿಗೆ ಅಷ್ಟು ಅನ್ನಿಸ್ತಾ ಇದೆ. ನಿಜ ಹಂಗೆ ಅನ್ಸುತ್ತಲ್ಲಪ್ಪ. ಸೊ ಯಾವಾಗಾದ್ರೂ ಆಗಲಿ ನಮ್ಗೇನು ಯಾವಾಗಾದ್ರೂ ಖುಷಿನೇ. ಸೊ ನೋಡೋಣ, ನಿಮಗೂ ಏನಾದರೂ ಯೂಸ್ ಆಗುತ್ತೆ ಇದರಿಂದ, ಈ ವ್ಲಾಗಿಂದ ಅನ್ಕೋತೀನಿ. ಸೊ ಹೆಂಗಿತ್ತು ರಿಪೋರ್ಟು, ಯಾವ ಥರ ಇತ್ತು ಅಂತ ನಿಮಗೂ ಕೂಡ ಹೋಗಿ ಹೇಳ್ತೀನಿ. ಬನ್ನಿ ಈಗ ಹೋಗೋಣ. ಹಾಸ್ಪಿಟಲಿಗೆ ಬಂದೆ, ಸ್ಕ್ಯಾನಿಂಗ್ ಇದು ಚಪ್ಪಲಿ ಬಿಟ್ಟು ಹಾಕಿಸ್ಬೇಕು. ಹಾಸ್ಪಿಟಲಲ್ಲಿ ಇದ್ದೀವಿ, ಒಳಗಡೆ ಎಲ್ಲ ನೋಡಿದ್ರೆ ಹೈ ಫೋನ್ ನೋಡ್ತಾವ್ರೆ. ಇದೇ ಕತೆ. ವಾಕಿಂಗ್ ಮಾಡಿ ಅಂದಿದ್ದಾರೆ, ವಾಶ್ರೂಮ್ ಹೋಗಿದ್ದು. ಸೊ ಮಗು ಮಲಗಿದ್ರೆ ಓಡಾಡುತ್ತೆ ಅಂತ, ಸೊ ಅದಕ್ಕೆ ವಾಕಿಂಗ್ ಮಾಡ್ತಾ ಇದ್ದೀನಿ. ನನ್ನ ಹೆಂಡತಿ ಸ್ಕ್ಯಾನಿಂಗ್ ಮುಟ್ಟಿ ಫುಲ್ಲು ಹ್ಯಾಕಿಂಗ್ ಮಾಡ್ತಾಳೆ. ದೊಡ್ಡ ನಿಂಗೇನು ಮಾಡಕ್ಕೆ ಹೇಳಿಲ್ಲ ಬಾಲ. ಎಷ್ಟು ರೌಂಡ್ ಆಯ್ತು ಯಶು? ಎಷ್ಟು ರೌಂಡ್ ಆಯ್ತು? ಮೆತ್ತಗೆ ಏಕೆ? ಓಹೋ, ಇದು ಬೇರೆ ಇದ್ದದೋ. ಅಲ್ಲಿ ಅವನೇನೋ ಮಾಡ್ತಾವ ನೋಡು ಕಳ್ಳಮ್ಮ. ನಿಂಗೂ ಸ್ಕ್ಯಾನಿಂಗ್ ಮಾಡಿಸ್ಬೇಕಲ್ಲ? ಬೇಡ ಮತ್ತೆ ಸುಮ್ ಕುತ್ಕೋ ಅಂತಡೆ. ಸ್ಕ್ಯಾನಿಂಗ್ ಎಲ್ಲ ಮುಗೀತು, ರಿಪೋರ್ಟ್ ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 8:15 ಆಗಿದೆ. 9 ಗಂಟೆ ಆಗುತ್ತೆ ಆಲ್ರೆಡಿ. ಸೊ 9 ಗಂಟೆ ಆಗೋಗಿದೆ. ಇವಾಗ ಹೋಗಿ ಇಲ್ಲಿ ಏನಾರ ತಿನ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ಮನೇಲಿ ಉಪ್ಸಾರು ಅನ್ನ ಇಲ್ಲ ಮಾಡಿದ್ದೀನಿ, ಉಪ್ಸಾರು ಅನ್ನ. ಸೊ ಹೋಗಿ ತಿಂದ್ಬಿಟ್ಟು ತಾಚಿ ಮಾಡೋದು ಅಷ್ಟೇನೆ. ಬೆಳಿಗ್ಗೆ ಹೋಗಿ ಹಾಸ್ಪಿಟ್ಲ್ಗೆ ಹೋಗಿ ರಿಪೋರ್ಟ್ ತೋರಿಸ್ಬೇಕು ಅಷ್ಟೇ, ಮುಗೀತು ಕೆಲಸ. ಏನು ಹೇಳ್ತಾರೋ ಏನೋ ಒಂದು ಗೊತ್ತಿಲ್ಲ. ಏನು ತಿಂತೀರಾ? ಹಾಯ್ ಫ್ರೆಂಡ್ಸ್, ಏನು ತಿಂತೀರಾ? ಮುದ್ದೆ ತಿಂತಾರಂತೆ. ಸೊ ನನ್ನ ಮಗ ನೋಡೋಣ ಏನು ಹೇಳ್ತಾರೆ ಡಾಕ್ಟ್ರು ನಾಳೆ ಅಂತ. ಸ್ಕ್ಯಾನಿಂಗ್ ಮುಗ್ದೋಯ್ತು. ಈ ಸ್ಕ್ಯಾನಿಂಗಲ್ಲಿ 30 ವೀಕ್ಸ್ ಅಂತ ತೋರಿಸ್ತಾ ಇದೆ. ನೋಡೋಣ, 30 ವೀಕ್ಸಲ್ಲಿ ನಾನು ಇವಾಗ ಸ್ಕ್ಯಾನಿಂಗ್ ಮಾಡಿಸಿರೋದು. ಹೇಳ್ಬಿಡಿ, ಎಲ್ಲ ಹೇಳ್ಬಿಡು. ಅದೇನು ಭಾಷೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಬನ್ನಿ ನಾಳೆ ಏನೇನು ಹೇಳ್ತಾರೆ ನೋಡೋಣ. ಅಮ್ಮ ಏನೇನು ನೋಡ್ದಮ್ಮ? ಪಾಪ ಮೂಳೆ ಒಂದು ಕಾಣಿಸ್ತಪ್ಪ. ಅವ್ನು ಯಾವ ಸ್ಕ್ಯಾನಿಂಗ್ ಅಲ್ಲಿ ಬಂದ್ರೆ ಅದನ್ನೇ ಕರೆಕ್ಟ್ ಜೂಮ್ ಆಗಿ ಬಿಟ್ಟಿರ್ತಾರೆ, ಅಬ್ಸರ್ವ್ ಮಾಡಕ್ಕೆ ಆಗಲ್ಲ. ನೀವೇನ್ ನೋಡಿದ್ರಿ? ಪಾಪ ನೋಡಿದ್ರಾ? ಹೆಂಗಿತ್ತು ಪಾಪ? ಸೂಪರ್ ಆಗಿತ್ತಾ? ಬೇಕಾ ನಿಮಗ್ ಪಾಪ? ನೋಡು ಮತ್ತೆ ಹೆಂಗೆ ಹೇಳ್ತಾನೆ, ಪಾಪ ಬೇಡವಾ? ಮೊದಲು ಪಾಪ ಬೇಡವಾ ಅಂತಲ್ಲೋ. ಪಾಪ ಬಂದ್ರೆ ಏನ್ ಮಾಡಿ ಮಗನೇ? ಏನ್ ಮಾಡ್ತೀರಾ? ಊಟ ಮಾಡಿಸ್ತೀಯಾ? ಚೆನ್ನಾಗಿ ನೋಡ್ಕೋತೀಯ ಪಾಪುನ? ಹೆಂಗ್ ನೋಡ್ಕೋತೀಯ ಪಾಪುನ? ಹೆಂಗೆ ಮುದ್ದು ಮಾಡ್ತೀಯಾ? ಮತ್ತೆ ಹೊಡೆದು ಬಿಡ್ತೀಯಾ? ಮತ್ತೆ ಅದ್ರ ಜೊತೆ ಮಲ್ಕೋತೀಯಾ? ಮತ್ತೆ ಚೆಕಪ್ಗೆ ಬಂದಿದ್ದೀನಿ. ಅಂದರೆ ಪಾಪು ಸ್ಕ್ಯಾನಿಂಗ್ ಹೇಗಿದೆ, ಯಾವ ಥರ ಇದೆ ಅಂತ ರಿಪೋರ್ಟ್ ತೋರ್ಸೋಕ್ಕೆ. ಸೊ ಬನ್ನಿ ಹೋಗುವ. ಸೊ ಗೈಸ್, ಕೆಳಗಡೆ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದಾಯಿತು. ಇವಾಗ ಪಾಪ ಇವ್ರ ಮೇಲ್ಗಡೆ ನಾನು ಫಸ್ಟ್ ಮಂತಿಂದ 7 ಮಂತ್ಸ್ವರೆಗೂ ಇಲ್ಲಿ ರಿಪೋರ್ಟ್ ಬರೀತವ್ರೆ ನನಗೋಸ್ಕರ. ಪಾಪ ಎಷ್ಟು ಕಷ್ಟಪಡ್ತವ್ರೆ ಅಂದರೆ ಇಲ್ಲಿ ನಿಜವಾಗ್ಲೂ ನಾನು ಒಂದು ಸಿಚುವೇಶನ್ಗಳು ನೋಡಿದ್ರೆ ಭಯ ಆಗ್ತಿರುತ್ತೆ. ನೀವು ಹೆಂಗೆ ಅಟೆಂಡ್ ಮಾಡ್ತೀರೋ ನೋಡ್ಬಿಟ್ಟು. ಓ ಸಿಚುವೇಶನ್ ಪಾಪ ಅವ್ರು ತಕ್ಷಣ ಬಂದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಇವಾಗ ನಾನು ಪಾಪುಗಳನ್ನ ನೋಡೋಕೆ ಹೋಗಿದೆ. ಪಾಪ ಸುಮಾರು ಜನ ವೆಯ್ಟ್ ಮಾಡ್ತಾ ಇರ್ತಾರಲ್ಲ ಕೆಳಗಡೆ. ಸೊ ನಾನು ಅದಾಗ ತುಂಬ ಬೇಜಾರಾಗ್ತಿರುತ್ತೆ. ಸೊ ಇಟ್ಸ್ ಓಕೆ ಅಲ್ವಾ? ನೀವಿದ್ದೀರಲ್ಲ ಅದಕ್ಕೆ ಧೈರ್ಯ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕೆಲಸ ನೋಡ್ತೀರಿ. ಅಯ್ಯೋ ಪಾಪ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ಖುಷಿ ಅನ್ಸುತ್ತೆ ಈ ಕೆಲಸ ಮಾಡಕ್ಕೆ? ಫಸ್ಟ್ ನಂಗೆ ಖುಷಿನೇ ಇತ್ತು. ನಾನು ಖುಷಿಯಿಂದಾನೇ ಇದಕ್ಕೆ ಸೇರ್ಕೊಂಡಿದ್ದೆ. ಆಕ್ಚುಲಿ ನಂಗೆ ನರ್ಸಿಂಗ್ ಫೀಲ್ಡ್ ಅಂದ್ರೆ ಇಷ್ಟನೇ ಇತ್ತು. ನಮ್ಮ ಮನೆಯಲ್ಲೆಲ್ಲ ಇಷ್ಟ ಇತ್ತು. ಈಗ ಸ್ವಲ್ಪ ಬಿಸಿ ಇರುತ್ತೆ ಇದು, ಈ ಫೀಲ್ಡ್ ಬಿಸಿ ಅಷ್ಟೇ.
ನಿಜವಾಗ್ಲೂ ಈ ಫೀಲ್ಡ್ ತುಂಬ ಕಷ್ಟ ಅನ್ಸುತ್ತಲ್ವಾ. ಸೊ ಇವಾಗ ಪಾಪ ಅವರೆಲ್ಲ ರಿಪೋರ್ಟ್ಸ್ ಬರೀತಾ ಇದ್ದಾರೆ. ಯಾವ ಹಾಸ್ಪಿಟ್ಲು ಅಂತ ಕೇಳ್ತಾ ಇರ್ತೀರಾ. ಸೊ BBMP ಕಮಲಾನಗರ ರೆಫರಲ್ ಹಾಸ್ಪಿಟಲ್ ಅಲ್ವಾ? ಕರೆಕ್ಟಾ? ನಾನು ಅಲ್ಲಿಗೆ ಮಹಾಲಕ್ಷ್ಮೀಪುರಂ. ಯಾರು ಬಂದು ತೋರ್ಸೋದಾದ್ರೆ ತೋರಿಸಿ, ಬೇಕು ಅಂದರೆ ಜಾನುವಾರನ್ನ ಹೆಲ್ಪ್ ತಗೊಳ್ಳಿ. ಬನ್ನಿ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ಸುಮಾರು ಜನ ಬನ್ನಿ ಅಂತ ಹೇಳ್ತೀರಾ. ಎಲ್ಲ ನಿಮ್ಮ ಅಕ್ಕಪಕ್ಕ ಇರೋದು ಇದ್ರೆ ರೆಫರ್ ಮಾಡಿ ಬನ್ನಿ. ನಿಜವಾಗ್ಲು ನಾನು ಫಸ್ಟ್ನೇ ಪಾಪುನು ಇಲ್ಲೇ ಅಲ್ವಾ ಇವಾಗ ಆಗಿದ್ದು. ಸೊ ಗೊತ್ತಲ್ವಾ ಯಾವ ಥರ ಇರುತ್ತೆ ಅಂತ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾನು ಫಸ್ಟೇ ಪಾಪು ನಾರ್ಮಲ್ಲೇ ಆಗಿದ್ದು. ಇವಾಗಲೂ ನಾರ್ಮಲ್ ಆಗಲಿ ಅಂತಲೇ ಬೇಡ್ಕೊತೀನಿ. ಯಾವುದಾದ್ರೂ ಪಾಪು ಆಗಲಿ ಖುಷಿದೆ, ಬಟ್ ನಾರ್ಮಲ್ಲೇ ಆಗಲಿ ಅಂತ ಬೇಡ್ಕೊತೀನಿ. ಒಂದು ಹೆಣ್ಪಾಪು ಆಗಲಿ, ಒಂದು ಗಂಡು ಪಾಪು ಇದೆ ಅಲ್ವಾ. ಸೊ ಥ್ಯಾಂಕ್ ಯು. ಮುಗಿಸ್ಕೊಂಡು ಮನೆಗೆ ಹೋಗಿ ಏನು ಹೇಳಿದ್ರು ಅಂತ ಫುಲ್ ವಿಡಿಯೋನ ಹಾಕಿರ್ತೀನಿ, ಹೋಗಿ ನೋಡಿ. ಹಾಸ್ಪಿಟಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇದರಷ್ಟೊತ್ತಿಗೆ ಟೈಮ್ 6 ಗಂಟೆ ಆಗೇ ಬಿಟ್ಟಿದೆ. ಸೊ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಏನೇನು ಹೇಳಿದ್ರು ಹಾಸ್ಪಿಟಲಲ್ಲಿ ಅಂತ ಹೇಳ್ತೀನಿ ನಿಮಗೆ. ನನಗೆ ಪಾಪುದು ಇದೆ 7 ಮಂತ್ಸ್ ಸ್ಕ್ಯಾನಿಂಗಲ್ಲಿ ಏನೇನಪ್ಪ ಮೇನು ಅಂತಂದರೆ, ಫಸ್ಟಿಗೆ ಪಾಪು ವೆಯ್ಟ್ನ ಚೆಕ್ ಮಾಡ್ತಾರೆ. ಅಂದರೆ ಪಾಪು ಎಷ್ಟು kg ಇದೆ, ಅಲ್ಲ ಎಷ್ಟಿದೆ ಪಾಪು ಹೆಲ್ದಿ ಆಗಿದೆ ಅಂತ ನೋಡ್ತಾರೆ. ಅದಾದಮೇಲೆ ವಾಟರ್ ಎಷ್ಟಿದೆ, ಲಿಕ್ವಿಡ್ಸ್ ಎಷ್ಟಿದೆ, ಪಾಪು ಸುತ್ತ ಅದೆಲ್ಲ ಚೆನ್ನಾಗಿದೆ, ನಾರ್ಮಲ್ ಆಗಿದೆ ಅಂತ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ 2ನೇ. ಸೊ ಅದಾದಮೇಲೆ ನಾನು ಅದೆಲ್ಲ ಸ್ಕ್ಯಾನಿಂಗ್ ಮಾಡಿಸಿ ತೊಗೊಂಡೋಗಿ ಡಾಕ್ಟ್ರಿಗೆ ತೋರಿಸ ಎಲ್ಲ ನಾರ್ಮಲ್ ಇದೆ. ನಾನು ಸ್ವಲ್ಪ ಅಂದರೆ ಪಾಪು ಎಷ್ಟಪ್ಪ ವೆಯ್ಟ್ ಇದೆ ಅಂತಂದರೆ 1 kg 430 ಗ್ರಾಮ್ ಪ್ಲಸ್, ಅಂದರೆ 150 ಗ್ರಾಮ್ ಪ್ಲಸ್ ಆರ್ ಮೈನಸ್ ಅಂತ ಇದೆ. ಪಾಪು ಹುಟ್ಟಬೇಕಾದ್ರೆ ಅಟ್ಲೀಸ್ಟ್ ಒಂದು 3 kg ಇರಬೇಕು. ಯಾಕಂದರೆ ಒಂದು ಅರ್ಧ ಫ್ಲೂಯಿಡ್ ಅದು ಇದು ಎಲ್ಲ ಸೇರಿ ಒಂದು 300 ಗ್ರಾಮ್ ಮೈನಸ್ ಅದು 2.5 kg ಕಂಪಲ್ಸರಿ ಇರಬೇಕು ಬೇಬಿ ವೆಯ್ಟು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿಂದು ಪಾಪ ವೆಯ್ಟ್ನ ಗೇನ್ ಮಾಡ್ಕೋಬೇಕು. ಸೊ ಇಷ್ಟೇನೇ, ಇನ್ನೇನು ಇಲ್ಲ. ಇದ್ರು 7 ಮಂತ್ಸ್ ಸ್ಕ್ಯಾನಿಂಗಲ್ಲಿ ಇಷ್ಟೇ ಆಗಿದ್ದು. ನನಗಂತೂ ತುಂಬ ಭಯ ಆಗಿತ್ತು ನಿನ್ನೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ, ಹೇಗಪ್ಪ ಇರುತ್ತೆ, ಹೆಂಗಿರುತ್ತೆ ಅಂತ. ಸೊ ಆ ಹಾಸ್ಪಿಟಲ್ಗೆ ಇವಾಗ ಹಾಸ್ಪಿಟಲ್ ಬೇರೆ ಚೇಂಜ್ ಆಗಿದೆ. ಇವಾಗೆಲ್ಲ ಗೊತ್ತಿರೋರೆ ಹಾಸ್ಪಿಟಲಲ್ಲಿ. ನೀವೇ ನೋಡಿದ್ರಿ ಅಲ್ವಾ ಎಷ್ಟು ಸಖತ್ತಾಗಿ ಪ್ರೀತಿ ಕೊಟ್ಟು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಲ್ಲಿ ಅಂತಂದರೆ. ನಾನು ಫಸ್ಟ್ ಪಾಪಗೂ ಅಲ್ಲೇ ಹೋಗಿ ತೋರಿಸಿದ್ದು ನಾನು. ಸೊ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅದಾದಮೇಲೆ ನೀವು ಏನಾದರೂ ಲೈಕ್ ರೆಫರ್ ಏನಾರು ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನಾನು ಇದನ್ನು ರೆಫರ್ ಮಾಡ್ತೀನಿ. ಸುಮ್ಮನೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋದು ಬದಲು ಇಲ್ಲಿ ನಿಯರ್ ನಾವಿರೋದು ಲೆಗೆರೆ ಆ ಸೈಡ್ ಅಂದ್ಕೊಳ್ಳಿ, ಕಮಲಾನಗರದಲ್ಲಿ ಕಮಲಾನಗರ BBMP ರೆಫರಲ್ ಹಾಸ್ಪಿಟ್ಲು ಸರಿನಾ. ತುಂಬಾ ಚೆನ್ನಾಗಿ ನೋಡ್ತಾರೆ. ಬೇಕಾದ್ರೆ ಲೊಕೇಶನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ತುಂಬ ಸಖತ್ತಾಗಿದೆ ಮಾತ್ರ. ಅದಾದಮೇಲೆ ನೆಕ್ಸ್ಟ್ ಯಾವಾಗ ಬರೋಕ್ಕೆ ಹೇಳಿದ್ದಾರೆ ಅಂತಂದರೆ ನೆಕ್ಸ್ಟ್ ಮಂತ್ 9-8ಗೆ ಬರೋಕ್ಕೆ ಹೇಳಿದ್ದಾರೆ. ಒಂದು 15 ಡೇಸ್ ಬಿಟ್ಟು ಆದಮೇಲೆ ಬನ್ನಿ ಚೆಕ್ ಮಾಡ್ತೀವಿ ಅಂತ. ಇವಾಗ ನನಗೆ ಎಷ್ಟು ತಿಂಗಳು ಅಂತಂದರೆ 7 ಕಂಪ್ಲೀಟಾಗಿ 8ಗೆ ಬಿದ್ದಿದೆ. ಅಂದರೆ 30 ವೀಕ್ಸ್ ಆಗಿದೆ ನನಗಿವಾಗ. ಎಷ್ಟು ತಿಂಗಳು ಅಂತ ಕೇಳ್ತಾ ಇರ್ತೀರ. 7 ಕಂಪ್ಲೀಟಾಗಿ ಇವತ್ತಿಗೆ 8ಗೆ ಬಿದ್ದಿದೆ. ಇದಾದಮೇಲೆ ನೆಕ್ಸ್ಟ್ ನಾನು 9ಗೆ ಹೋಗ್ತೀನಿ ಚೆಕಪ್ಗೆ. ಅಲ್ಲಿ ಏನು ಹೇಳ್ತಾರೆ ಅಂತ ನೋಡಬೇಕು. ಇವತ್ತಾದಮೇಲೆ ಊಟ ಆದಮೇಲೆ ಇವಾಗ ಒಂದೊಂದು ಹೇಳಿದ್ದಾರೆ. ಊಟ ಆಗಿ 1 ಅವರ್ ಆದಮೇಲೆ ಎಷ್ಟು ಮೂಮೆಂಟ್ಸ್ ಆಯಿತು, ಅಟ್ಲೀಸ್ಟ್ 10 ಮೂಮೆಂಟ್ಸ್ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಮ್ಮಿ ಆದರೆ ಬನ್ನಿ ಹಾಸ್ಪಿಟಲ್ಗೆ ತಕ್ಷಣ ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಆವಾಗ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅದು ನೀನು ಇವಾಗ ಚೆಕ್ ಮಾಡ್ತಲ್ಲ, ಬಟ್ ಸ್ಟಿಲ್ ಮಾಡಬೇಕು. ಅದನ್ನು ಕೌಂಟ್ ಮಾಡ್ಕೊಂಡು ಬರೀಬೇಕು ಎಷ್ಟು ಮೂಮೆಂಟ್ ಆಯಿತು ಎಷ್ಟಾಯಿತು ಅಂತ. ಸೊ ಬನ್ನಿ, ಇದೇ ಥರ ಅದರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತಂದರೆ, ಏನು ನಿಮಗೆ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಡೌಟ್ ಇದೆ ಪ್ಲೀಸ್ ಅದನ್ನು ಕಮೆಂಟ್ ಮಾಡಿ. ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾದ್ರೆ ನಿಜವಾಗ್ಲೂ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿತಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ನ ಇಲ್ಲಿವರೆಗೂ ಯಾರೆಲ್ಲ ನೋಡಿದಿರ ತುಂಬಾ ಥ್ಯಾಂಕ್ಸ್ ಆಗಿ, ತುಂಬಾ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿನ ಕೊಡ್ತಾ ಇರೋದಕ್ಕೆ ನೀವು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.